ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಾವೇ ಹಿಂದೂಗಳು ಹೋರಾಟ ಮಾಡೋ ಪರಿಸ್ಥಿತಿಗೆ ಇವತ್ತು ಕೇಂದ್ರ ಸರ್ಕಾರ ತಂದೈತೆ. ಯಾಕಂದರೆ ಈ ಕೇಂದ್ರ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡ್ದೇನೆ ಇವರು ಚುನಾವಣಾ ತಂತ್ರಕ್ಕೋ ಇಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋ ಗೊತ್ತಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಣೆ ಮಾಡಿ, ಈಗ ನೋಡಿ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಬಂದಿದೆ, ಅಲ್ಲಿನ ಅಕ್ರಮ ಬಾಂಗ್ಲಾ ವಲಸಿಗರೆಲ್ಲ ಬೇರೆ ಬೇರೆ ರಾಜ್ಯಗಳಿಗೂ ವಲಸೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೈಸೂರಿಗೂ ಮೊನ್ನೆ ಬಂದಿದ್ದಾರೆ. ಅದೇ ನಾವಿಲ್ಲಿ ಹೇಳೋದೇನೆಂದರೆ ಇದು ಸಂಪೂರ್ಣ ವೈಫಲ್ಯ, ಸಂಪೂರ್ಣ ಹೊಣೆಗಾರಿಕೆಯನ್ನು ನಾವು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀವಿ. ಯಾಕಂದರೆ ನಿಮಗೆ ಗೊತ್ತು ಅಕ್ರಮ ವಲಸಿಗರಿದ್ದಾರೆ, ಎಲ್ಲ ರಾಜ್ಯದಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ನೀವು ಅವ್ರನ್ನ ಬಂಧನ ಮಾಡಿ ಗಡೀಪಾಡು ಮಾಡಬೇಕು, ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಅವ್ರನ್ನ ಕಳಿಸಿ ತಮಾಷೆ ನೋಡಬೇಕು ಅಂತ ನಮಗೆ ಗೊತ್ತಾಯ್ತಿಲ್ಲ. ಅದರಿಂದ ಕೆಲವೊಂದು ವಿಚಾರಗಳಲ್ಲಿ ಏನು ಕೇಂದ್ರ ಸರ್ಕಾರ ಇದೇ ಹಿಂದುತ್ವದ ಅಡಿಯಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಇವತ್ತು ಆ ಹಿಂದುತ್ವವನ್ನೇ ಕೊಲೆ ಮಾಡುವಂಥ ಕೆಲಸ ನೀವು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದೀರಾ. ಯಾಕಂದರೆ ವಲಸಿಗರನ್ನು ನಿಮ್ಮ ಕೈಲಿ ನೀವು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಅವರ ದೇಶಕ್ಕೆ ಗಡೀಪಾರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದಮೇಲೆ ಇನ್ನು ನಮ್ಮ ಭಾರತ ದೇಶದ ಹಿಂದೂಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ತೀರಾ ನೀವು ಅನ್ನೋದು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾದ ಪ್ರಶ್ನೆ. ಮುಂದೊಂದು ದಿನಗಳಲ್ಲಿ ಇದು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಬಿಟ್ಟು ನಿಮ್ಮ ಏನು ಪಕ್ಷಗಳ ಆಂತರಿಕ ಕಚ್ಚಾಟಗಳು ನಮಗೆ ಬೇಡ. ಹಿಂದೂಗಳಿಗೆ ನಾವು ನೇರವಾಗಿ ಕೇಂದ್ರ ಸರ್ಕಾರನ ಹೊಣೆ ಮಾಡ್ತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಬಾಂಗ್ಲಾ ವಲಸಿಗರು ಇರ್ಬೋದು ಇಲ್ಲ ಬೇರೆ ಬೇರೆ ದೇಶದ ವಲಸಿಗರು ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ರಾಜ್ಯದ ನಮ್ಮ ಜನರ ಏನು ನೌಕರಿಗಳಿರ್ಬೋದು, ಅನ್ನ ಇರ್ಬೋದು, ಉದ್ಯೋಗಗಳನ್ನ ಕಿತ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿರೋರನ್ನ ನೀವು ಕೂಡಲೇ ಗಡೀಪಾರು ಮಾಡಬೇಕು. ನೀವು ಗಡೀಪಾರು ಮಾಡದೆ ಹೋದರೆ ಮುಂದೊಂದು ದಿನಗಳಲ್ಲಿ ಇದೇ ಹಿಂದುತ್ವದ ಶಾಲೆಗಳ ಮುಖೇನ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಹಿಂದೂಗಳು ಬುದ್ಧಿ ಕಲಿಸಬೇಕಾಗಿದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೈಸೂರಿನಲ್ಲಿ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಏನಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖ್ಯ ಉದ್ದೇಶ ಏನು ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋದು ಇವತ್ತು ಬರೀ ಮೈಸೂರಿಗೆ ಮಾತ್ರ ಸೀಮಿತ ಆಗಿಲ್ಲ. ಏನು ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿಗೂ ಅಧಿಕ ಮತದಾರರ ಪಟ್ಟಿಯಿಂದ ಡಿಲೀಟ್ ಆದಂಥ ವಲಸಿಗರು ಎಲ್ಲೋದ್ರು, ಅವರೆಲ್ಲರಿಗೂ ಇವತ್ತು ರಾಜಾತಿಥ್ಯ ಸಿಗ್ತಾ ಇರೋದು ಒಂದು ನಮ್ಮ ತೆಲಂಗಾಣ ಮತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರಗಳು ಈಗ ಕೇರಳಗೂ ವಿಸ್ತರಿಸ್ತಾ ಇದೆ. ಏನಾಗ್ತಿದೆ ಅಂದರೆ ಅವರ ಒಂದು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಈ ಲವ್ ಜಿಹಾದ್ ಆಗಲಿ, ಲ್ಯಾಂಡ್ ಜಿಹಾದ್ ಮತ್ತು ವೋಟ್ ಬ್ಯಾಂಕ್ ಈ ಎಲ್ಲ ನಿಟ್ಟಿನಲ್ಲೂ ಸಹ ಇವರು ತುಂಬ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಅಂದರೆ ಲ್ಯಾಂಡ್ ಜಿಹಾದ್, ಯಾವುದೋ ಒಂದು ಖಾಲಿ ಜಾಗ ಸಿಕ್ತು ಅಲ್ಲೊಂದು ಟೆಂಟ್ ಹಾಕು, ಒಂದು 10 ಜನ ಬಾಂಗ್ಲಾ ವಲಸಿಗರನ್ನ ಬಿಟ್ರಿ ಅಂತ ಹೇಳಿದ್ರೆ ಅಲ್ಲೋಗಿ ಪ್ರಶ್ನೆ ಮಾಡಿದ್ರೆ ಅವರೆಲ್ಲ ಅಂತಕ್ಕೂ ಈಗ ರೋಯಿಂಗ್ ಗ್ಯಾಂಗ್ಗಳು ಒಂದು 10 ವರ್ಷದಿಂದ ರೋಯಿಂಗ್ ಗ್ಯಾಂಗ್ಗಳ ಪರಿಸ್ಥಿತಿ ಹೇಗಿತ್ತು, ಅವರ ಒಂದು ಉಪ್ಪಟಳ ಹೆಂಗಿತ್ತು ಅಂತ ಹೇಳಿದ್ರೆ ಆಗ್ತಾ ಇದ್ದಿದ್ದ ದರೋಡೆಗಳೇನು, ಕೊಲೆಗಳೇನು, ರೇಪ್ ಕೇಸುಗಳೇನು, ಅತ್ಯಾಚಾರಗಳು ಇದೆಲ್ಲದರಲ್ಲೂ ಅವರು ಸಕ್ರಿಯವಾಗಿ ತೊಡ್ಕೊಂಡಿದ್ರು. ಅವರನ್ನು ಹೇಗೋ ಮಟ್ಟ ಹಾಕಿದ್ರು. ಅವರಾದ ನಂತರದಲ್ಲಿ ಈಗೇನು ಅಂದಾಗ ಬಾಂಗ್ಲಾ ವಲಸಿಗರು
ವಲಸಿಗರು. ಈ ಬಾಂಗ್ಲಾ ವಲಸಿಗರು ಅತಿ ಹೆಚ್ಚು ನೋಡಿ, ಈಗ ನೀವು ಚಿಕ್ಕಮಂಗ್ಳೂರು ಭಾಗಕ್ಕೆ ಹೋಗ್ಬಿಡಿ, ಎಲ್ಲ ಕಾಫಿ ಎಸ್ಟೇಟ್ಗಳಲ್ಲಿ ಕನಿಷ್ಠ ಒಂದೊಂದು ಎಸ್ಟೇಟಲ್ಲಿ ನಿಮಗೆ 50 ಜನ ಸಿಗ್ತಾರೆ. ಒಂದು ಎಸ್ಟೇಟಲ್ಲಿ 50 ಜನ. ಆಮೇಲೆ ಏನು ಸಂಖ್ಯೆ ಹೇಳ್ತಾರೆ, ಇಡೀ ಕರ್ನಾಟಕದಲ್ಲಿ 1 ಲಕ್ಷ ಇರ್ಬೋದು. ಬೆಂಗಳೂರು ಒಂದರಲ್ಲೇ 1 ಲಕ್ಷ ಇದ್ದಾರೆ ಸ್ವಾಮಿ. ನಿಮಗೆ ಬೆಂಗಳೂರು ಒಂದೇ ಭಾಗದಲ್ಲೇ 1 ಲಕ್ಷ ಇದ್ದಾರೆ ಅಂದರೆ ರಾಜ್ಯಾದ್ಯಂತ ಎಷ್ಟು ಜನ ವಿಸ್ತರಿಸಿದ್ದಾರೆ. ಇವರೆಲ್ಲ ಬೆಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಸರ್ಕಾರಗಳು ಒಂದು ಕಡೆ ಕಾರಣ ಆದರೆ ಇವರುಗಳನ್ನ ಕೆಲಸಕ್ಕೆ ಇಟ್ಕೊಂಡಿರೋಂಥ ನಮ್ಮವ್ರದ್ದು ತಪ್ಪಿದೆ. ಅವ್ರು ಇವತ್ತು ಇಟ್ಕೊಂಡಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ ರೀಸೆಂಟಾಗಿ ಆಗಿದ್ದು ಒಂದು ಇನ್ಸಿಡೆಂಟ್, ಮನೆಯಲ್ಲಿ ಓನರ್ ಇಲ್ಲದೆ ಇರೋವಾಗ ಓನರ್ ಹೆಂಡ್ತಿನ ಮರ್ಡರ್ ಮಾಡಿ ಎಲ್ಲ ದರೋಡೆ ಮಾಡ್ಕೊಂಡೋದ್ರು. ಮಾಡಿದವ್ರು ಯಾರು? ಈ ಬಾಂಗ್ಲಾ ವಲಸಿಗರು. ಇವರನ್ನು ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ಮುಂದಿನ ದಿವಸದಲ್ಲಿ ಏನಾಗುತ್ತೆ, ಈಗ ಒಂದು 6 ತಿಂಗಳಿಂದ ಏನು ಬಾಂಗ್ಲಾದೇಶದಲ್ಲಿ ಆಯಿತು, ಹಿಂದೂಗಳನ್ನ ಸಜೀವವಾಗಿ ಸುಟ್ಟಾಕಿದ್ರು, ನಾಳೆ ನಿಮ್ಮ ಮನೆಗಳಿಗೂ ನುಗ್ಗಿ ಸುಡುವಂಥ ಪರಿಸ್ಥಿತಿಗಳು ಬರುತ್ತೆ. ಆ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಬೇಕು. ಸರ್ಕಾರಗಳದ್ದು ಎಷ್ಟು ಜವಾಬ್ದಾರಿ ಇದೆಯೋ, ಸಾರ್ವಜನಿಕರು ಸಹ ಅಷ್ಟೇ ಜವಾಬ್ದಾರಿಯಿಂದ ಈ ಬಾಂಗ್ಲಾ ವಲಸಿಗರನ್ನ ತಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೂ ನುಗ್ತಾರೆ, ನಮ್ಮ ಮನೆ ಹೆಣ್ಮಕ್ಳನ್ನೂ ಓದ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿದ್ರೆ ಇವರನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸ್ಬೇಕು. ಮತ್ತು ಸರ್ಕಾರ ಇವರನ್ನು ಮಟ್ಟ ಹಾಕುವವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಳು ನಿಲ್ಲಲ್ಲ. ಇವತ್ತು ಮೈಸೂರಿನಿಂದ ಸಾಂಕೇತಿಕವಾಗಿ ಪ್ರಾರಂಭ ಆಗಿರೋ ಹೋರಾಟ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ವಿಸ್ತಾರ ಮಾಡ್ತಾ, ಮತ್ತು ಇವತ್ತು DC-ಗೆ ಸಹ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವಂಥ ಕೆಲಸನೂ ಸಹ ಹಿಂದೂ ಮಹಾಸಭಾ ಮಾಡುತ್ತೆ.